ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ಇವತ್ತಿನ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ ಈಗ ಸದ್ಯ ನೋಡ್ಕೊಂಬರೋಣ ಬನ್ನಿ. ತಡ ಮಾಡ್ಲದ ನಮ್ಮ ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇದು ನಮ್ಮ ಇಂಡಿಯಾ ಟೀಮ್, ಪರ್ಟಿಕ್ಯುಲರ್ ಆಗಿ ರೋಹಿತ್ ಶರ್ಮಾ ಅವ್ರ ಬಗ್ಗೆ ಅಪ್ಡೇಟ್ ಅಂತ ಹೇಳ್ಬೇಕು. ಆ ಅಪ್ಡೇಟ್ ಏನಪ್ಪಾ ಅಂದ್ರೆ ರೋಹಿತ್ ಶರ್ಮಾ ಅವರು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ನಂತರ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಮುಗಿದಾದ್ಮೇಲೆ ರಿಟೈರ್ಮೆಂಟ್ ಕೊಡ್ಬೋದು ಅಂತ ನ್ಯೂಸ್ ಬರ್ಲತ್ತವು. ಒಫಿಷಿಯಲ್ ಅಂತೂ ಅಲ್ವೇ ಅಲ್ಲಿದು ರೂಮರ್ಸ್ ಪ್ರಕಾರ ಅಂದ್ರೆ ಅಪ್ಡೇಟ್ಸ್ ರೂಮರ್ಸ್ ಪ್ರಕಾರ ಏನೈತಿ 70% ಇದ್ರೊಳಗೆ 70% ರಿಯಲ್ ಅಂತ ಬರ್ಲತ್ತೈತಿ. ಅಂದ್ರೆ 70% ಏನೈತಿ ರಿಟೈರ್ಮೆಂಟ್ ಕೊಟ್ಟಾಗ ಬರ್ತಾರೋ ಮ್ಯಾಚ್ ಮುಗಿದಾದ್ಮೇಲೆ ಬರ್ತಾ ಇದ್ರ. ಇನ್ನೊಂದ್ ಕಡೆ ಏನೈತಿ ಓನ್ಲಿ ಗೆದ್ರ ಅಷ್ಟೇ ರಿಟೈರ್ಮೆಂಟ್ ಕೊಡ್ತಾ ಇರ್ತೇವೆ. ಒಂದೊಂದ್ ಕಡೆ ಬರ್ಲಾತೈತಿ ಇಲ್ಲಿ ಕರೆ ಸೋತ್ರು ಗೆದ್ರು ಕೊಡ್ಬೋದು. ಒಟ್ ರಿಟೈರ್ಮೆಂಟ್ ಸಂಡೇ ರಿಟೈರ್ಮೆಂಟ್ ಬರೋದು ಒಂಥರ ಬಿಕ್ಸ್ ಅಂತ ರಿಪೋರ್ಟ್ಸ್ ಪ್ರಕಾರ ಅದಾವು. ಸೊ ನೋಡ್ಬೇಕು ಏನಾಗಲ್ಲ. ಲಾಸ್ಟ್ ಟೈಮಿಗೆ ಚೇಂಜ್ ಆಗ್ಲತ್ ನಾ ಅನ್ಲತ್ನ. ಎದಕ್ಕಾರ ಇನ್ನ ಆಡ್ಬೇಕು ರೋಹಿತ್ ಶರ್ಮಾ ಅವರು. ನನ್ನ ಪ್ರಕಾರ ಇನ್ನ ಭಾಳ ಅಂದ್ರೆ ಭಾಳ ಮ್ಯಾಚ್ ಆಡ್ಬೇಕು ರೋಹಿತ್ ಶರ್ಮಾ ಅವರು ತಮ್ಮ ಕರಿಯರ್ ಒಳಗ. ನಮ್ಮ ಇಂಡಿಯಾ ಟೀಮ್ ಹೆಲ್ಪ್ ಆಗತ್ತದು. ಸೊ ಅದಕ್ಕೆ ನಮ್ಮ ರೋಹಿತ್ ಶರ್ಮಾ ಅವ್ರನ್ನ ಭಾಳ ಆಡ್ಬೇಕು. ಈಗ ರಿಟೈರ್ಮೆಂಟ್ ತಗೋ ಟೈಮ್ ಅಲ್ಲ ಅವ್ರದ್ದು. ಸೊ ತಗೋಬಾರ್ದು, ಆ ಥರಕ್ಕೆ ಬಿದ್ದತ್ತೆ ಆಶಿಸ್ತೀವಿ. ಇನ್ನ ಅಪ್ಡೇಟ್ ನಂಬರ್ 2 ಆದ್ರೆ ಇದೇನಪ್ಪಾ ಅಂದ್ರೆ ಫಸ್ಟ್ ಅಪ್ಡೇಟ್ ವಿರುದ್ಧ ಅದಂದ್ರೆ RCB ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ RCB ಯಾರ್ಯಾರ ಇಂಜೂರ್ ಆಗಿದ್ರು, RCB ಪ್ಲೇಯರ್ಸ್ ಯಾರ್ಯಾರು ಇಂಜೂರ್ ಆಗಿದ್ರಲ್ಲ, ಹ್ಯಾಸಲ್ವುಡ್, ಜಾಕೋಬ್ ಬೇತಲ, ಲುಂಗಿಸನ್ ಅಂಗಡಿ ಮತ್ತು 3-4 ಮಂದಿ ಯಾರಿದ್ರ ಅಟ್ರು ಟೋಟಲಿ ಫಿಟ್ ಅದಾರ ರಿಪೋರ್ಟ್ಸ್ ಬಂದಾವ. ಈಗ ಏನೈತಿ ಜಾಕೋಬ್ ಬೇತಲ್ ಅವ್ರು ಇನ್ನೇನೈತಿ IPL ಒಂದೇ ಫಿಟ್ ಆಗಿರ್ತಾರೋ. ಸೊ IPL ಆಡ್ಲಕ್ ಅವೈಲೇಬಲ್ ಅದಾರ ರಿಪೋರ್ಟ್ಸ್ ಬಂದವು. ಸೊ ಇದಂದ್ರೆ ನಮ್ಮ RCB ಫುಲ್ ಗುಡ್ ನ್ಯೂಸ್ ಅಂತ ಹೇಳ್ಬೇಕು RCB ಫ್ಯಾನ್ಸ್ಗೆ. ಅವರು ಮತ್ತೆ ಹ್ಯಾಸಲ್ವುಡ್ ಇವರು ಫಿಟ್ ಅದಾರ ಅಪ್ಡೇಟ್ಸ್ ಅದಾವ. ಇನ್ನ ನಮ್ಮ ND ಅವರು ಹೆಂಗಿದ್ರು ಓದು ಚಾಂಪಿಯನ್ಶಿಪ್ ಆಡ್ಲತ್ತಾರೋ. ಸೊ ಇವ್ರು 3 ಮಂದಿ ಫಿಟ್ ಅದಾರು. ಸೊ ಇವ್ರಿಗೆ ಯಾವ ಮ್ಯಾಚ್ ಆಡ್ಲಿಕ್ಕೆ ಯಾವುದು ಕಷ್ಟ ಏನಿಲ್ಲ. ಇನ್ನು ಮ್ಯಾಚ್ ಆಡೋದು ಒಂದೇ ಬಾಕಿ ಅಂತ ರಿಪೋರ್ಟ್ಸ್ ಬರ್ಲತ್ತಾವ. ಸೊ ನೋಡೋಣ RCB ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ, ನಾವು ಕಾಯ್ಕೊಂಡ್ ಕೂತೀವಿ. ಸೊ ನೋಡೋಣ. ಇನ್ನ ಅಪ್ಡೇಟ್ ನಂಬರ್ 3 ಏನಂತ ಒಂದು ಕೋ ಇನ್ಸಿಡೆನ್ಸ್ ಹತ್ತಿರವ ನೀವು ಏನೈತ್ರ ಅನ್ಕೊಳ್ಕರೆ ಒಂದು ಶಾಕಿಂಗ್ ಸ್ಟಾಟ್ಸ್ ಹೇಳ್ತನ. ಏನಂದ್ರೆ ಫೈನಲ್ ಅಥವಾ ಸೆಮಿಫೈನಲ್ದಾಗ ಏನೈತಿ ಇಂಡಿಯಾ ಅವ್ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಸೆಮಿಫೈನಲ್ ಹೋಗುತ್ತೆ. ಒಟ್ಟು ಇಷ್ಟರೊಳಗ ಇಂಡಿಯಾನ 2 ಸಲ ಸೆಮಿಫೈನಲ್ದಾಗ ಇದು ಯಾವುದು ನ್ಯೂಜಿಲ್ಯಾಂಡ್ ಟೀಮ್ ಸೋಲ್ಸೈತೆ ಆಯ್ತಾ. ಬಂದಾಗ ನಮ್ಮ ನ್ಯೂಜಿಲ್ಯಾಂಡ್ ಸೋಲ್ಸೈತಿ. ಆದ್ರೆ ಇನ್ನೊಂದು ಸ್ಟಾಟ್ಸ್ ಏನಂದ್ರೆ ರೋಹಿತ್ ಶರ್ಮಾ ಅವರು ನ್ಯೂಜಿಲ್ಯಾಂಡ್ ವಿರುದ್ಧ ಇದು ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ಒಳಗ ನ್ಯೂಜಿಲ್ಯಾಂಡ್ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಒಂದು ಮ್ಯಾಚ್ ಸೋತಿಲ್ಲ. ಹೆಂಗೈತೆ ಸ್ಟಾಟ್ಸ್? ಈ ಕಡೆ ಇವ್ರದ್ದು ಡಾಮಿನೇಷನ್ ಐತಿ, ಈ ಕಡೆ ಇವ್ರದ್ದು ಡಾಮಿನೇಷನ್ ಐತಿ. ಅದಕ್ಕೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಏನೈತಿ ನೋಡ್ಲಾಕ ಕಾರಣನ ಇದ ಮೇನ್. ಒಂದು ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ತೈತೆ ಕಾಯ್ಕೊಂಡ್ ಕೂತಿದ್ದು ಒಂದು ಕಡೆ. ಆದ್ರ ಇನ್ನೊಂದು ಈ ಸ್ಟಾಟ್ಸ್ ಒಳಗೆ ಯಾರು ಹೈಯೆಸ್ಟ್ ಅಂದ್ರೆ ಯಾರು ಶ್ರೇಷ್ಠ ಆಕರ್ತೆ ನೋಡ್ಲಾಕ ಈ ಫೈನಲ್ ನೋಡ್ಬೇಕಂತ ಹೇಳ್ಬೇಕು. ಯಾಕಂದ್ರ ಸ್ಟಾಟ್ಸ್ ಹಂಗದಾವ. 2 ಸಲ ನ್ಯೂಜಿಲ್ಯಾಂಡ್ದವ್ರು ಇದು ಮಾಡ್ರ. ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ಒಳಗೆ ಇಂಡಿಯಾ ಟೀಮ್ ಒಂದು ಸಲ ನ್ಯೂಜಿಲ್ಯಾಂಡ್ದವ್ರ ಮ್ಯಾಚ್ ಸೋತೇ ಇಲ್ಲತ್ತ. ಸೊ ನಮ್ಮ ಟೀಮ್ ಇಂಡಿಯಾ ಏನೈತಿ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ತಗ್ಗದೇ ಇಲ್ಲ ಅಂತೇಳಿ ಸಖತ್ತಾಗಿ ಹೊಂಟೈತಿ. ಸೊ ಹಿಂಗ ಹೋಗ್ಲಿ ಚಾಂಪಿಯನ್ಶಿಪ್ ಗೆಲ್ಲತ್ತೀವಿ. ಇನ್ನ ಅಪ್ಡೇಟ್ ನಂಬರ್ 4 ಏನಪ್ಪಾ ಅಂದ್ರ ಅದು ಒಂದು ಶ್ರೇಯಸ್ ಅಯ್ಯರ್ ಅವ್ರ ಬಗ್ಗೆ. ಶ್ರೇಯಸ್ ಅಯ್ಯರ್ ಅವರು ತಮ್ಮ ಸೆಂಟ್ರಲ್ ಕಾಂಟ್ರಾಕ್ಟ್ ಅಂತ ಏನ್ ತೆಗೆದು ಹೋಗಿದ್ರಲ್ಲ BCCI ಅವರು, ಸೊ ರೀಜಾಯಿನ್ ಆಗ್ಬೋದು ಅಂತ ರಿಪೋರ್ಟ್ಸ್ ಅದಾವ. ಎದಕ್ಕಾರ ಅವ್ರು ಆಡಿದ್ ಹೆಂಗ್ ಗುರು ಚಾಂಪಿಯನ್ಸ್ ಟ್ರೋಫಿ ಒಳಗ ಸಖತ್ತಾಗಿ ಬಂದ್ ಕಡೆ ಎಲ್ಲ ಬೀಸಿದ್ರು. ಮತ್ತು ಹೆಂಗ್ ಆಡಿದ್ರು ಅವ್ರು ಡೊಮೆಸ್ಟಿಕ್ ಆಡಿದ್ರು, ಮತ್ತು ಚಾಂಪಿಯನ್ಸ್ ಟ್ರೋಫಿ ಸೂಪರ್ ಆಡಿದ್ರು. ಅವರೇಜ್ 44-45 ಐತಿ. ಮತ್ತು ಇಂಥ ಪ್ಲೇಯರ್ ಬಿಟ್ಟು ಏನ್ ಮಾಡ್ತಾರೆ. ಅದಕ್ಕೆ ಶ್ರೇಯಸ್ ಅಯ್ಯರ್ ಏನೈತಿ ಇಂಡಿಯಾ ಸೆಂಟ್ರಲ್ ಕಾಂಟ್ರಾಕ್ಟ್ ಏನೈತಿ ಮತ್ ತಿರ್ಗಾ ರೀಜಾಯಿನ್ ಆಕಾರ್ತ ರೀಸೆಲೆಕ್ಟ್ ಮಾಡ್ತಾ ಇರ್ತ ಅಪ್ಡೇಟ್ಸ್ ಅದಾವು. ಸೊ ಅಪ್ಡೇಟ್ಸ್ ಇದು ಫಿಕ್ಸ್ ರೀಜಾಯಿನಿಂಗ್ ಆಗ್ಲತ್ತಾರ ಸೆಂಟ್ರಲ್ ಕಾಂಟ್ರಾಕ್ಟ್ಗ. ಸೊ ಇದು ಅಪ್ಡೇಟ್ ನಂಬರ್ 4. ಇನ್ನು ಅಪ್ಡೇಟ್ ನಂಬರ್ 5 ಏನಪ್ಪಾ ಅಂದ್ರೆ IPL ಅವ್ರು ಕೆಲವೊಂದು ರೂಲ್ಸ್ ಮಾಡೋರು. ಆ ರೂಲ್ಸ್ ನೋಡ್ರಿ ನೀವು ಕ್ಯಾಟ್ ಬಿದ್ದು ನಗ್ತೀರಿ. ಸೊ ಆ ರೂಲ್ಸ್ ಏನಪ್ಪಾ ಅಂದ್ರೆ ಒಂದು ಪ್ರಾಕ್ಟೀಸ್ ಸೆಷನ್ ಒಳಗೆ ಹಾಫ್ ಸ್ಲೀವ್ ಜರ್ಸಿ ಅದು ಹಾಕೊಳಂಗಿಲ್ಲ. ಪ್ಲಸ್ ಫ್ಯಾಮಿಲಿ ಮೆಂಬರ್ಸ್ನ ಟೀಮ್ ಡ್ರೆಸ್ಸಿಂಗ್ ರೂಮ್ ಒಳಗೆ ಮತ್ತು ಸ್ಟೇಡಿಯಮ್ದಾಗ ಅಂದ್ರೆ ಮ್ಯಾಚ್ ಪ್ರಾಕ್ಟೀಸ್ ಒಳಗೆ ಕರ್ಕೊಂಬರಂಗಿಲ್ಲ. ಮತ್ತು ಪ್ಲೇಯರ್ಸು ಟೀಮ್ ಬಸ್ನಾಗ ಹೋಗ್ಬೇಕತ್ತ, ಇಲ್ಲಿಕರ ಫೈನ್ ಬೀಳ್ತತ್ತ. ಮತ್ತು ಇನ್ನೂ ಒಂದೆರಡು ಅದಾವು ನನಗೂ ಪಾಕ ಇನ್ನೊಂದು ಅಟ್ಟು ನೋಡಿಲ್ಲ. ಇವನ್ 3 ಕಾಣಿಸಿದ್ವು, 3 ತಗೊಂಬನ್ನಿ. ತೀರೋ ಅಂದ್ರೆ ಭಾಳ ಸ್ಟ್ರಿಕ್ಟ್ ಇಡ್ಲತ್ತಾರ. ಈಗ ಇಂಡಿಯಾ ಟೀಮ್ನ ಹೆಂಗೆ ಸ್ಟ್ರಿಕ್ಟ್ ಇಟ್ಟಿರಲ್ಲ ಹಂಗೆ IPLದಾಗೂ ಸ್ಟ್ರಿಕ್ಟ್ ಇಡ್ಲತ್ತಾರು. ಸೊ ಹೆವಿ ಅಂದ್ರೆ ಹೆವಿ ಸ್ಟ್ರಿಕ್ಟ್ ಐತಿ ಈ ಸಲ BCCI. ಸೊ IPL ಸಲ ಸೂಪರ್ ಆಗಿರುತ್ತೆ. ಅವ್ರಿಗೆ ಆತರಲ್ಲ ಬೆಕ್ಕಿಗೆ ಚಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋರ್ತೆ BCCI ಫ್ಯಾನ್ಸ್ ಅವ್ರಿಗೆ ಫುಲ್ ಮಜಾ.
ಆರ ಫ್ಯಾನ್ಸ್ ಇದು ಪ್ಲೇಯರ್ಸ್ಗಳಿಗೆ ಐತಿ ಅವ್ರ ಫ್ಯಾಮಿಲಿ ಬಿಟ್ಟಿರ್ಲಾರ್ದೆ ಈ ಕಡೆ ಇಂಥ ಸ್ಟ್ರಿಕ್ಟ್ ರೂಲ್ಸ್ ಇಟ್ಕೊಂಡು ಆಡೋದು ಭಾಳ ಕಷ್ಟ ಆಗೈತಿ. ಸೊ ನೋಡು ಹೆಂಗ್ ಆಡ್ತಾರತಿ ಈ ಸಲ IPL ದಾಗ. ಸೊ ಇದಾಗೈತಿ ಇವತ್ತಿನ 5 ವಿಡಿಯೋಸ್. ಈ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.